ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಇಂಟ್ರಡಕ್ಷನೇ ನಮ್ಮ ಗುಂಡಣ್ಣ. ಸೊ ನಾವು ಮನೆ ಹತ್ರ ಇದ್ದಿದ್ದು ಮೈಲಾರಿಯಲ್ಲಿ ತಿಂಡಿ ಮಾಡಿಕೊಂಡು ಕಾರಲ್ಲಿ ಇವತ್ತು ಹೋಗ್ತಿದ್ದಿದ್ದೆ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ. ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಇರೋದು ಗುಂಡ್ಲು ಬೆಟ್ಟ ಆದಮೇಲೆ. ಸೊ ನೀವು ಬಂಡೀಪುರ ಹೋಗಬೇಕು ಅಂದರೆ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ವಿಸಿಟ್ ಮಾಡೋದು ಮರಿಬೇಡಿ. ಬಾಡಿ ಫುಲ್ ಡಿಹೈಡ್ರೇಟ್ ಆಗೋಗಿತ್ತು. ಸೊ ಲಿಕ್ವಿಡ್ ಏನಾರು ಬೇಕು ಅಂದ್ಬಿಟ್ಟು ಎಳ್ನೀರು ಕಬ್ಬಿನಾಲ್ ಕುಡಿದ್ವಿ. ಸೊ ಇವಾಗ ಹಿಮದ ಗೋಪಾಲ ಸ್ವಾಮಿ ಬೆಟ್ಟದ ಒಳಗಡೆ ಎಂಟರ್ ಆದ್ವಿ. ಸೊ ನಾವೀಗ ಎಂಟರ್ ಆಗಿ ನೋಡ್ಬೋದು ಇಲ್ಲಿ ಸೀನ್ರಿ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಇದು ಆ್ಯಕ್ಚುಲಿ ಯಾರೇ ಬ್ಯಾಂಗ್ಳೂರಿಂದ ಬೇರೆ ಕಡೆಯಿಂದ ಎಲ್ಲಿಂದನೇ ಬಂದರು ಟ್ರಿಪ್ಪಿಗೆ ಅಂತ ಮೈಸೂರಿಗೆ ಇದೊಂದು ಪ್ಲೇಸ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಮಳೆ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು ಎಲ್ಲನೂ ಇರುತ್ತೆ. ಸೊ ಕಾರ್ ಪಾರ್ಕಿಂಗಿಗೆ ಇಷ್ಟು ಚಾರ್ಜಸ್ ಅಂತ ಮಾಡ್ತಾರೆ. ಸೊ ಟಿಕೆಟ್ ತೊಗೋಬೇಕು ಪಾರ್ಕಿಂಗ್ ಮಾಡೋಕ್ಕೂ ಮುಂಚೆ. ಸೊ ಟಿಕೆಟ್ ತೊಗೊಂಡು ಆದಮೇಲೆ ನಾವು ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಆಪೋಸಿಟೇ ನಿಮಗೆ ಸ್ವಲ್ಪ ತಿನ್ನೋಕ್ಕೇನಾದ್ರು ಬೇಕು ಅಥವಾ ಕುಡಿಯೋಕ್ಕೇನಾದ್ರು ಬೇಕು ಅಂದರೆ ಎಲ್ಲ ಸಿಗುತ್ತೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡಾದ್ಮೇಲೆ ಬಸ್ಸಿಗೆ ನಾವು ವೆಯ್ಟ್ ಮಾಡಬೇಕು. ಬಸ್ಸಿಗೆ ವೆಯ್ಟ್ ಮಾಡ್ತಾ ನಮ್ಮ ಹರ್ಹನ್ ಆಗಲೇ ಒಬ್ಬಂಗೆ ಫ್ರೆಂಡ್ ಮಾಡ್ಕೊಂಡ. ಅವನು ಮಾತಾಡ್ತಿದ್ದ. ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಬಸ್ ಅಷ್ಟರಲ್ಲೇ ಬಂದಿದ ತಕ್ಷಣ ಸೀಟ್ ಇಟ್ಕೋಬೇಕು. ಮೇನ್ ಸೀಟ್ ತುಂಬ ಕಷ್ಟ ಸಿಗೋದು. ಆ್ಯಕ್ಚುಲಿ ಇವತ್ತು ರಶ್ ಇರಲಿಲ್ಲ, ನಾವು ಹೋಗಿದ್ದ ದಿನ. ಸೊ ಈಸಿಯಾಗಿ ಸಿಕ್ತು. ಸೊ ಪಪ್ಪ ಮಮ್ಮಿ ಆ ಕಡೆ ಕೂತ್ಕೊಂಡ್ರು, ನಾನು ಅಕ್ಕ ಮತ್ತು ಅಮೂಲ್ಯ ಅರ್ಹನ್ ಈ ಕಡೆ ಕೂತ್ಕೊಂಡ್ವಿ. ನಾವು 3 ಜನ ಕೂತ್ಕೊಂಡು ಅರ್ಹನ್ ಜೊತೆ ಫಸ್ಟ್ ಟೈಮ್ ನಾವು ಟೆಂಪಲ್ಗೆ ವಿಸಿಟ್ ಮಾಡ್ತಿರೋದು. ಆ್ಯಕ್ಚುಲಿ ಫ್ಯಾಮಿಲಿ ಪೂರ. ಸೊ ಬಸ್ಸು ಮೂವ್ ಆಯಿತು. ಎಲ್ಲರೂ ಆ್ಯಕ್ಚುಲಿ ಕಮ್ಮಿ ಇದ್ದಿದ್ದರಿಂದ ಎಲ್ಲರಿಗೂ ಸೀಟ್ ಸಿಕ್ತು. ಇಲ್ಲಾಂದರೆ ನಿಂತ್ಕೊಂಡೆಲ್ಲ ಜನ ಬರ್ತಾರೆ. ಆದರೆ ಕಾಣಿಸ್ತಿರೋದೇ ಬೆಟ್ಟಕ್ಕೆ ಎಂಟರ್ ಆದ್ವಿ. ಬಸ್ಸಿಂದ ಇಳಿದು ನಾವು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಮಾಡ್ಕೊಂಡ್ವಿ. ಬಟ್ ಇವತ್ತು ನಿಜವಾಗ್ಲೂ ಬಿಸಿಲಿರೋದ್ರಿಂದ ನಿಮ್ಗೆ ಹಿಂಗೆ ಕಾಣುತ್ತೆ ವೆದರು. ಬಟ್ ನಿಮ್ಗೇನಾದ್ರು ಮಳೆ ಟೈಮಲ್ಲಿ, ಚಳಿ ಟೈಮಲ್ಲಿ ಬಂದ್ರಂತೂ ಒಳ್ಳೆ ಸೀನ್ರಿ, ನಿಮ್ಗೆ ಬ್ಯೂಟಿಫುಲ್ ಫೋಟೋಸ್ ಸಿಗುತ್ತೆ ಬಂದ್ರಂತೂ. ಸೊ ಇದು ಕಂಪ್ಲೀಟ್ ವ್ಯೂ ಪಾಯಿಂಟು ಮೇಲಿಂದ ದೇವಸ್ಥಾನದಿಂದ. ನಾವು ಒಳಗಡೆ ಹೋದಾದ್ಮೇಲೆ ಜನ ಕಮ್ಮಿ ಇದ್ರಿಂದ ದರ್ಶನ ಬೇಗನೆ ಆಯಿತು. ಸೊ ವೀಡಿಯೋ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ಒಳಗಡೆ ನನಗೆ. ಸೊ ಆಚೆ ಬಂದು ಪ್ರಸಾದ ಇತ್ತು. ಸಿಹಿ ಪೊಂಗಲ್ಲು ಜೊತೆಗೆ ಬಿಸಿಬೇಳೆಭಾತ್ ಎರಡೂ ಇತ್ತು ಪ್ರಸಾದ. ಸೊ ಇದು ಯಾವಾಗಲೂ ಇರುತ್ತೆ ಪ್ರಸಾದ. ನಾವು ಒಳಗಡೆ ಕೂತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಒಳಗಡೆ ನಮಗೆ ಕೂತ್ಕೊಂಡು ತಿನ್ಬೋದು. ಸೊ ಇಲ್ಲಿ ಸ್ಪೆಷಲಾಗಿ ಬೆಲ್ಲದ್ದು ಸ್ವೀಟ್ ಇತ್ತು. ಬೆಲ್ಲದ ಸ್ವೀಟು ಫಸ್ಟು ಅರಂತ್ ತಿನ್ನಿಸಿದ್ರು ಮಮ್ಮಿ. ಅವನು ಎಲ್ಲ ಟೇಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಸೊ ಇದು ಪುಳಿಯೋಗರೆ ಸ್ವಲ್ಪ ಹಾಕ್ತಾರೆ. ಸೊ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ನಿಮಗೆ ಪ್ರಸಾದ ಸಿಗೋದೇ ಪುಣ್ಯ ಆ್ಯಕ್ಚುಲಿ. ಅದರಲ್ಲಿ ಈ ಥರ ಟೇಸ್ಟಿಯಾಗಿ ನಿಮಗೆ ಸಿಗೋದು ತುಂಬ ಅಪರೂಪ. ನಮಗಂತೂ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪ್ರಸಾದ ಅಂದರೆ ಒಂಥರ ತುಂಬ ಹೋಗಬೇಕು ಅಂತ ಅನಿಸುತ್ತೆ. ಸೊ ಇದು ಬಿಸಿಬೇಳೆಭಾತ್ ಸ್ವಲ್ಪ ಹಾಕಿದ್ದಾರೆ. ಆಮೇಲೆ ಇದಾದ್ಮೇಲೆ ಅನ್ನ ಸಾಂಬಾರು ಸಹ ಕೊಟ್ಟಿದ್ದಾರೆ. ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ಸಿಸ್ಟಮ್ ಇಷ್ಟೇ ಚೆನ್ನಾಗಿದೆ ಅಂತ ಅಂದರೆ ಇಲ್ಲೇ ತಟ್ಟೆನೂ ತೊಳೆಯೋದಕ್ಕೆ ಕೈ ತೊಳಿತೀವಲ್ಲ ಅದೇ ಜಾಗದಲ್ಲಿ ತಟ್ಟೆನೂ ತೊಳೆದ್ಬಿಟ್ಟು ಅಲ್ಲೇ ಕುಡಿಯೋಕ್ಕೂ ನೀರಿಟ್ಟಿರ್ತಾರೆ, ಕುಡಿಬೋದು. ಆಮೇಲೆ ನಮಗೆ ಏನು ಲಕ್ಕಿ ಅಂತ ಅಂದರೆ ನಾವು ಆನೆ ನೋಡೋಕ್ಕಾಯ್ತು. ತುಂಬ ದೂರ ಇತ್ತು ಆನೆ. ಆ್ಯಕ್ಚುಲಿ ಇಲ್ಲೆಲ್ಲ ಮೊದಲು ಹೆಂಗಿತ್ತು ಅಂದರೆ ಈಗ ಇಲ್ಲಿ ವಯರ್ ಗಿಯರೆಲ್ಲ ಹಾಕಿದ್ದಾರೆ. ಮೊದಲು ಆನೆ ಎಲ್ಲ ಒಳಗಡೆ ಬಂದುಬಿಡೋದು. ನಾನು ಚಿಕ್ಕವಳಿರ್ಬೇಕಾದ್ರೆ ಎಲ್ಲ ನಾವು ನೋಡಿದ್ದೀವಲ್ಲ, ಇಷ್ಟು ಹತ್ರದಲ್ಲೇ ಆನೆ ಇರೋದು. ಸೊ ನಾವು ಸ್ವಲ್ಪ ಒಂಚೂರು ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ. ಅರ್ಹನ್ಗೂ ತುಂಬ ಸುಸ್ತಾಗೋಗಿತ್ತು, ಅವನಿಗೂ ಬಿಸಿಲಲ್ಲೆಲ್ಲ ಓಡಾಡಿ. ಅವನದು ಫಸ್ಟ್ ಟೈಮ್ ನಮ್ಮ ಜೊತೆ ಇಲ್ಲಿ ಬಸ್ಸಲ್ಲಿ ಹಿಂಗೆಲ್ಲ ಓಡೋದು. ಆ್ಯಕ್ಚುಲಿ ನಾವು 5 ಮೆಂಬರ್ಸ್ ಈ ಥರ ಟ್ರಿಪ್ ಮಾಡೋದೇ ತುಂಬ ರೇರ್ ಆಗೋಗಿದೆ. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ತುಂಬ ತಿರುಗ್ತಿದ್ವು. ಹಾಲಿಡೇಸ್ ಬಂದು ಅಂದರೆ ಎಲ್ಲ ಬರೀ ಟ್ರಿಪ್ಸೇ ಆಗೋದು. ಬಟ್ ಇವಾಗ ತುಂಬ ಕಮ್ಮಿ. ಇದೊಂಥರ ಮೆಮೊರೇಬಲ್ ಆಗಿತ್ತು. ಇಟ್ ವಾಸ್ ಎಂಜಾಯಿಂಗ್. ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.